ಶ್ರೀ ಗುರುಭ್ಯೋ ನಮಃ. ಈ ಪ್ರಪಂಚದಲ್ಲಿ ಜನಿಸಿರುವಂಥ ಎಲ್ಲ ಜೀವಿಗಳಿಗೂ ಕೂಡ ಪ್ರಧಾನವಾಗಿ ಅಪೇಕ್ಷಿತವಾದದ್ದು ಸುಖ. ಪ್ರಾಪಂಚಿಕ ವಿಷಯಗಳ ಯಥಾರ್ಥ ಜ್ಞಾನ, ಆ ಯಥಾರ್ಥ ಜ್ಞಾನಕ್ಕಾಗಿ ಮಾಡುವಂಥ ಪ್ರಯತ್ನ ಏನಿದೆ, ಆ ಪ್ರಯತ್ನ ಮನುಷ್ಯನಿಗೆ ಶಾಶ್ವತವಾದಂಥ ಸುಖವನ್ನು ಕೊಡಲಾರದು. ಭಗವದ್ ವಿಷಯಕವಾದಂಥ ಮತ್ತು ಭಗವಂತನ ಭಕ್ತರ ವಿಷಯಕವಾದಂಥ ಯಥಾರ್ಥ ಜ್ಞಾನ ಅಥವಾ ತತ್ವಜ್ಞಾನ ಏನಿದೆ, ಅದು ಮನುಷ್ಯನಿಗೆ ಶಾಶ್ವತವಾದಂಥ ಸುಖವನ್ನು ಮತ್ತು ನೆಮ್ಮದಿಯನ್ನು ಕೊಡಬಲ್ಲದು. ಆ ಭಗವಂತನ ವಿಷಯಕವಾದಂಥ ಯಥಾರ್ಥ ಜ್ಞಾನವನ್ನು ನಾವು ಪಡೆದುಕೊಳ್ಳಲಿಕ್ಕೆ ಪ್ರಧಾನವಾದಂಥ ಸಾಧನ ಅಂದರೆ ಶಾಸ್ತ್ರ, ವೇದಾದಿ ಶಾಸ್ತ್ರಗಳು, ಪ್ರತ್ಯಕ್ಷ ಅನುಮಾನ ಮೊದಲಾದ ಪ್ರಮಾಣಗಳಿಂದ ಭಗವದ್ ವಿಷಯಕವಾದಂಥ ಯಥಾರ್ಥ ಜ್ಞಾನವನ್ನಾಗಲಿ, ಭಗವಂತನ ಭಕ್ತರ ವಿಷಯಕವಾದಂಥ ಯಥಾರ್ಥ ಜ್ಞಾನವನ್ನಾಗಲಿ ನಾವು ಪಡೆದುಕೊಳ್ಳಲಾರೆವು. ಋಗಾದಿ ವೇದಗಳು ಮತ್ತು ಆ ವೇದಾರ್ಥ ನಿರ್ಣಯಕ್ಕಾಗಿ ಪರಬ್ರಹ್ಮ ಸ್ವರೂಪಿಗಳಾದಂಥ ಬಾದರಾಯಣರಿಂದ ರಚಿತವಾದಂಥ ಬ್ರಹ್ಮಸೂತ್ರಗಳೇನಿವೆ, ಇವು ಯಥಾರ್ಥ ಜ್ಞಾನಕ್ಕೆ ಸಾಧನವಾದದ್ದು. ಆದರೆ ನಮ್ಮಂಥ ಜನಸಾಮಾನ್ಯರಿಗೆ ಆ ವೇದಗಳಿಂದ ಮತ್ತು ವೇದಾರ್ಥ ನಿರ್ಣಾಯಕವಾದಂಥ ಬ್ರಹ್ಮಸೂತ್ರಗಳಿಂದ ಸರಿಯಾದಂಥ ಯಥಾರ್ಥ ಜ್ಞಾನವನ್ನು ಪಡೆದುಕೊಳ್ಳುವುದು ಅಸಾಧ್ಯ ಅಥವಾ ಕಷ್ಟಸಾಧ್ಯ. ವಿಶೇಷತಃ ಕಲಿಯುಗದಲ್ಲಿ ಅಲ್ಪವಾದಂಥ ಆಯುಷ್ಯ ಮತ್ತು ಅಲ್ಪವಾದಂಥ ಶಕ್ತಿ ಉಳ್ಳಂತಹ ಈ ಮನುಷ್ಯನಿಗೆ ಆ ವೇದಾದಿಗಳ ಮೂಲಕ, ಬ್ರಹ್ಮಸೂತ್ರಾದಿಗಳ ಮೂಲಕ ಯಥಾರ್ಥ ಜ್ಞಾನವನ್ನು ಪಡೆದುಕೊಳ್ಳುವುದು ಕಷ್ಟ ಅನ್ನೋದನ್ನು ಮನಗಂಡಂಥ ವೇದವ್ಯಾಸರು ಅಷ್ಟಾದಶ ಪುರಾಣಗಳನ್ನು ರಚನೆ ಮಾಡಿ ವೇದಗಳ ಸಾರವನ್ನೆಲ್ಲವನ್ನು ಕೂಡ ಆ ಪುರಾಣದಲ್ಲಿ ಅಳವಡಿಸಿ ಪಂಡಿತರಿಗೂ ಬ್ರಾಹ್ಮಣರಿಗೂ ಎಲ್ಲರಿಗೂ ಕೂಡ ಅನುಕೂಲವಾಗುವಂಥ ಗ್ರಂಥ ರಚನೆಯನ್ನು ಮಾಡಿದರು. ಆ ಅಷ್ಟಾದಶ ಪುರಾಣಗಳು, ಅವುಗಳಲ್ಲಿಯೂ ಭಾಗವತ ಮೊದಲಾದ ಪುರಾಣಗಳು ಬಹಳ ಶ್ರೇಷ್ಠವಾದಂಥ ಪುರಾಣಗಳು. ಎಲ್ಲರಿಗಿಂತ ಮುಖ್ಯವಾಗಿ ವೇದಾದತ್ಯುತ್ತಮಂ ಚಕ್ರೇ ಅನ್ನುವ ಹೆಗ್ಗಳಿಕೆಗೆ ಪಾತ್ರವಾದಂಥ ಮಹಾಭಾರತ ಏನಿದೆ, ಅದು ವೇದಕ್ಕಿಂತಲೂ ಉತ್ತಮವಾದಂಥ ಶಾಸ್ತ್ರ. ಕೋಶನ್ಯ ಸುಂದರೀಕಾಕ್ಷಾಂ ಮಹಾಭಾರತ ಪ್ರಭವೇ ಎಂಬುದಾಗಿ ಮಹಾಭಾರತದ ರಚನಾಕಾರರನ್ನು ಸ್ತೋತ್ರ ಮಾಡಿದಂತೆ ಸಾಕ್ಷಾತ್ ಭಗವಂತನ ಹೊರತಾಗಿ ಮಹಾಭಾರತದಂತಹ ಶ್ರೇಷ್ಠ ಗ್ರಂಥವನ್ನು ಮತ್ತೆ ಯಾರು ರಚನೆ ಮಾಡಬಲ್ಲರು ಅಂತ ನಾವು ಆ ಮಹಾಭಾರತದ ಪ್ರಶಂಸೆಯನ್ನು ನೋಡ್ತೀವಿ. ಆ ಮಹಾಭಾರತದ ಗ್ರಂಥದಲ್ಲಿ ಕೂಡ ಭಗವದ್ಗೀತಾ ಮತ್ತು ವಿಷ್ಣು ಸಹಸ್ರನಾಮಗಳು ಶ್ರೇಷ್ಠವಾದಂಥ ಭಾಗಗಳು. ಅದಲ್ಲದೆ ಆ ಮಹಾಭಾರತದ ಪರಿಶಿಷ್ಟ ಭಾಗವಾದಂಥ ಹರಿವಂಶ ಏನಿದೆ, ಅದು ಮಹಾಭಾರತ ಅನ್ನುವಂಥ ಕ್ಷೀರಸಾಗರಕ್ಕೆ ಕೆನೆಯ ರೂಪದಲ್ಲಿರುವಂಥದ್ದು. ಆ ಹರಿವಂಶದಲ್ಲಿ ಭಗವಂತನ ಎಲ್ಲ ಅವತಾರಗಳ ವರ್ಣನೆ ಇದೆ. ಪ್ರಧಾನವಾಗಿ ಕೃಷ್ಣನ ಚರಿತ್ರೆಯಲ್ಲಿ ಕಂಡು ಬಂದಿದೆ. ಅದಲ್ಲದೆ ಭಗವಂತನ ಭಕ್ತರ ಚರಿತ್ರೆಯಲ್ಲೂ ಕೂಡ ಅಲ್ಲಿ ವಿಸ್ತಾರವಾಗಿ ವರ್ಣಿತವಾಗಿದೆ. ಕಳೆದ 6 ತಿಂಗಳುಗಳಿಂದ ಹರಿವಂಶ, ಭಾಗವತ, ಪದ್ಮಪುರಾಣ ಮತ್ತು ವಿಷ್ಣು ಪುರಾಣ ಇತ್ಯಾದಿಗಳಲ್ಲಿ ವರ್ಣಿತ ಆಗಿರುವಂತೆ ಕೃಷ್ಣನ ಚರಿತ್ರೆಯನ್ನು ನಾವು ಕೇಳುವಂಥ ಅವಕಾಶವನ್ನು ಪಡ್ಕೊಂಡ್ವಿ. ಹರಿವಂಶದಲ್ಲಿ ಕೃಷ್ಣನ ನಿರ್ವಾಣದ ತನಕ ಎಲ್ಲ ಕಥೆ ಇಲ್ಲ. ಅದಕ್ಕಾಗಿ ಕೃಷ್ಣನ ಜನನದಿಂದ ಆರಂಭ ಮಾಡಿ ಕೃಷ್ಣನ ನಿರ್ವಾಣದ ತನಕ ಎಲ್ಲ ಕಥೆಯನ್ನು ಏಕತ್ರಿತವಾಗಿ ಕೇಳಬೇಕು, ಕೇಳಲಿಕ್ಕೊಂದು ಅವಕಾಶ ನಮಗೆ ಇರಬೇಕು ಅನ್ನೋ ದೃಷ್ಟಿಯಿಂದ ಭಾಗವತ, ಹರಿವಂಶ, ಪದ್ಮಪುರಾಣ ಇತ್ಯಾದಿಗಳೆಲ್ಲವನ್ನೂ ಅಳವಡಿಸಿಕೊಂಡು ಕೃಷ್ಣನ ಕಥೆಯನ್ನು ನಾವು ಕೇಳುವಂಥ ಅವಕಾಶ ಮಾಡಿಕೊಂಡ್ವು.
ಆ ಹರಿವಂಶ ಪರ್ವದಲ್ಲಿ ಋತು ಚಕ್ರವರ್ತಿ ಮೊದಲಾದಂತಹ ಚಕ್ರವರ್ತಿಗಳ ಗುಣವರ್ಣನೆ ಇದೆ. ಋತು ಚಕ್ರವರ್ತಿ ಆದ್ಯ ರಾಜ ತರಿಸಿಕೊಂಡಂಥವನು ನಸ ಶೋಷೆ ಕೃತಾಕೃತೈಹಿ, ಪೃಥ್ವಿನ ವೈಭವವನ್ನ ಆತನ ಗುಣವರ್ಣನೆಯನ್ನು ಕೇಳಿದವನು ಎಲ್ಲಿ ಎರಡು ರೀತಿಯಾದಂತಹ ಪಾಪಗಳಿಂದ ಮುಕ್ತನಾಗ್ತಾನೆ ಅಂತ ಹರಿವಂಶ ಅದನ್ನು ಪ್ರಶಂಸೆ ಮಾಡ್ತದೆ. ನಾವು ಮಾಡುವಂಥ ಪಾಪಗಳು ಎರಡು ರೀತಿಯಾದದ್ದು. ಮಾಡಬಾರದಂತಹ ಕೆಲಸವನ್ನು ಮಾಡೋದು ಒಂದು, ಮಾಡಬೇಕಾದಂತಹ ಕೆಲಸವನ್ನು ಅಜ್ಞಾನದಿಂದ ಪರಿತ್ಯಾಗ ಮಾಡೋದು ಒಂದು. ಹೀಗೆ ಕೃತಾಕೃತೈ ಮಾಡಬಾರದಂತಹ ಕೃತ್ಯಗಳನ್ನು ಮಾಡುವುದರ ಮೂಲಕ ಸಂಗ್ರಹಿತವಾದಂತಹ ಪಾಪ ಮತ್ತು ಮಾಡಬೇಕಾದಂತಹ ನೈಮಿತ್ತಿಕ ಕರ್ಮಗಳನ್ನು ನಿತ್ಯ ಕರ್ಮಗಳನ್ನು ಪರಿತ್ಯಾಗ ಮಾಡುವುದರ ಮೂಲಕ ಸಂಚಿತವಾದಂತಹ ಪಾಪ ಏನಿದೆ, ಈ ಎಲ್ಲ ವಿಧವಾದಂತಹ ಪಾಪವನ್ನು ಕೂಡ ಆ ಪೃಥ್ವಿ ಚಕ್ರವರ್ತಿಯ ಮತ್ತು ಆತನ ಪತ್ನಿ ಆದಂತಹ ಅರ್ಚಿ ಏನಿದ್ರು ಅವರಿಬ್ರು ಕೂಡ ಭಗವಂತನ ವಿಶೇಷ ವಿಭೂತಿ ರೂಪವಾದಂತಹ ಸನ್ನಿಧಾನಕ್ಕೆ ಪ್ರಾಪ್ತರು. ಅವರ ಚರಿತ್ರೆಯನ್ನು ಕೇಳುವುದರ ಮೂಲಕ ನಾವು ಆ ಎಲ್ಲ ರೀತಿಯಾದಂತಹ ಪಾಪಗಳಿಂದ ಮುಕ್ತರಾಗ್ತೇವೆ. ಆ ಹರಿವಂಶದಲ್ಲಿ ಮುಂದೆ ಪಿತೃದೇವತೆಗಳ ಬಗ್ಗೆ ವಿಸ್ತಾರವಾದಂತಹ ವರ್ಣನೆ ಇದೆ. ಶ್ರಾದ್ದದ ಮಹತ್ವದ ವರ್ಣನೆಯೂ ಕೂಡ ಆ ಹರಿವಂಶ ಪರ್ವತದಲ್ಲಿದೆ. ಯಯಾತಿ ಮಹಾರಾಜನ ವಿಸ್ತಾರವಾದಂತಹ ಚರಿತ್ರೆಯನ್ನು ನಾವಲ್ಲಿ ಗಮನಿಸಿದೆವು. ಸುಖವನ್ನ ತನಗೆ ಸಾಧ್ಯವಾದಂತಹ ಎಲ್ಲ ರೀತಿಗಳಿಂದಲೂ ಕೂಡ ಆತ ಅನುಭವಿಸಿ, ಈ ಸುಖವನ್ನ ಮನುಷ್ಯ ಎಷ್ಟು ರೀತಿಯಾಗಿ ಅನುಭವಿಸಿದ್ರು ಕೂಡ ಇದು ಮನುಷ್ಯನಿಗೆ ಶಾಶ್ವತವಾದಂತಹ ಶಾಂತಿಯನ್ನು ಕೊಡಲಾರದು. ಹಾಗಾಗಿ ಆ ಮನುಷ್ಯನಿಗೆ ಶಾಶ್ವತವಾದಂತಹ ಶಾಂತಿಯನ್ನು ಕೊಡಬೇಕಾದ್ರೆ ಸುಖಭೋಗವನ್ನು ಅನುಭವಿಸುವುದನ್ನು ಬಿಟ್ಟು ಭಗವಂತನ ವಿಷಯಕವಾದಂತಹ ಪ್ರಯತ್ನವನ್ನ, ಭಗವಂತನ ತಲುಪುವುದಕ್ಕೆ ಬೇಕಾದಂತಹ ಪ್ರಯತ್ನವನ್ನು ನಾವು ಮಾಡಬೇಕು ಅಂತ ಆ ಯಯಾತಿ ತನ್ನ ಅನುಭವಜನ್ಯವಾದಂತಹ ಪ್ರಯತ್ನವನ್ನು ಮಾಡಿದ.